ನಮಸ್ಕಾರ. ಇವತ್ತು ನಾವು ರೂಟ್ ಪಾಸ್ವರ್ಡ್ ಹೆಂಗ್ ಬ್ರೇಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತು ಏನು ಜಾಸ್ತಿ ಥಿಯರಿ ಏನಿಲ್ಲ, ಇಲ್ಲಿ PPT ಬರೀ ಕೇವಲ ಟಾಪಿಕ್ ಏನಂತ ಇದೆ, ಯಾಕಂದ್ರೆ ಇದು ತುಂಬಾ ಪ್ರಾಕ್ಟಿಕಲ್ ಅಲ್ಲಿ ಸಂಬಂಧಪಟ್ಟಿದ್ದು. ರೂಟ್ ಪಾಸ್ವರ್ಡ್ ಯಾವಾಗ ಬೇಕಾಗುತ್ತೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ನೀವು ಮರ್ತ್ಬಿಟ್ಟಿರ್ತಾರೆ ರೂಟ್ ಪಾಸ್ವರ್ಡ್, ಅಕಸ್ಮಾತ್ ಹಳೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಹೊಟ್ಟೋಗಿರ್ತಾನೆ, ಆಗ ರೂಟ್ ಪಾಸ್ವರ್ಡ್ ನೀವು ಬ್ರೇಕ್ ಮಾಡ್ಬೇಕಾಗುತ್ತೆ. ಸರಿನಾ? ಇದು ನಿಮ್ಗೆ ಇಂಟರ್ವ್ಯೂ ಕೇಳ್ತಾ ಈ ಪ್ರಶ್ನೆ, ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ಇದನ್ನ ನೀವು ತಿಳ್ಕೊಳ್ಳಿ. ಓಕೆ, ನಾನು ಇದನ್ನ ಹೆಂಗ್ ಮಾಡೋದಂತ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಸರ್ವರ್ ಇದರಲ್ಲಿ ಇದೀನಿ, ಇದರಲ್ಲಿ ರೂಟ್ ಅಂತ ಕೊಡ್ತಾ ಇದೀನಿ, ಬಟ್ ನಾನು ಪಾಸ್ವರ್ಡ್ ಕೊಟ್ಟರೆ ಇದು ಅಕ್ಸೆಪ್ಟ್ ಆಗಲ್ಲ. ಓಕೆ, ಏನೇ ಪಾಸ್ವರ್ಡ್ ಕೊಟ್ಟರೆ ಅಕ್ಸೆಪ್ಟ್ ಆಗಲ್ಲ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಆಗ ಸಿಂಪಲ್ ಆಗಿ ನೀವೇನ್ ಮಾಡಂಗಿಲ್ಲ, ಆಗ ಸಿಸ್ಟಮ್ ನ ರೀಬೂಟ್ ಮಾಡ್ಬೇಕು. ನಿಮ್ದು ರೆಡ್ ಹ್ಯಾಟ್ ನ ನೀವು ಮಿಷಿನ್ ನ ರೀಬೂಟ್ ಮಾಡಿ, ನೀವು ನ ಪ್ರೆಸ್ ಮಾಡ್ಬೇಕು. ನಾನು ತಿರ್ಗಿ ಹೇಳ್ತೀನಿ, ನ ಪ್ರೆಸ್ ಮಾಡ್ಬೇಕು. ಅಂದ್ರೆ ಎಡಿಟ್. ನಾವು ಗ್ರಬ್ ನ ಎಡಿಟ್ ಮಾಡ್ತೀವಿ, ಅದಕ್ಕೋಸ್ಕರ ನಾವು ನ ಪ್ರೆಸ್ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಗೆ ನಾನು ಆ ಪಾಯಿಂಟ್ ನ ಸ್ಟ್ರೆಚ್ ಮಾಡಿ ಹೇಳ್ತಿದ್ದೀನಿ. ಗ್ರಬ್ ನ ಎಡಿಟ್ ಮಾಡ್ತಾರೆ, ನಾವು ಅಂತ ಉಪಯೋಗಿಸ್ಬೇಕು. ಓಕೆ, ರೀಸ್ಟಾರ್ಟ್ ಮಾಡಾದ್ಮೇಲೆ ಅದು ಅಂತ ಬರುತ್ತೆ. ಸಿಸ್ಟಮ್ ರೀಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಇದು ಬಂಗುತ್ತಲ್ವಾ, ಇಲ್ಲಿ ನಾನು ಇಲ್ಲಿ ಫಸ್ಟ್ ಆಪ್ಷನ್ ಹೋಗ್ಬಿಟ್ಟು ಅಂತ ಪ್ರೆಸ್ ಮಾಡ್ತೀನಿ. ಅಂತ ಪ್ರೆಸ್ ಮಾಡಾದ್ಮೇಲೆ ಏನಪ್ಪಾ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಈ ಲಿನೆಕ್ಸ್ ಅನ್ನೋ ಲೈನ್ ಬಂದು ಲಾಸ್ಟ್ ಬರ್ಬೇಕು. ಇಲ್ಲಿ ಕರೆದ್ರೆ ಲಾಸ್ಟ್ ಕೊನೆ ಹತ್ರ ಬಂದು, ಕೊನೆಯಲ್ಲಿ ಬಂದು ನೀವು ಕೊನೆಯಲ್ಲಿ ಬಂದು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಈ ಆಟೋ ಅಂತ ಇದೆಯಲ್ಲ, ಕ್ಯಾಶ್ ಕರ್ನಲ್ ಇಸ್ ಈಕ್ವಲ್ ಟು ಆಟೋ ಅಂತ ಇದೆಯಲ್ಲ, ಅಲ್ಲಿ ಸ್ಪೇಸ್ ಕೊಟ್ಟು ಒಂದು ಕಮಾಂಡ್ ಬರ್ಬೇಕು. ಏನ್ ಕಮಾಂಡು? rd.break ಬ್ರೇಕ್ ಅಂತ ಮಾಡ್ಬೇಕು. ಇದು ಮಾಡಾದ್ಮೇಲೆ ಎಂಟರ್ ಏನು ಪ್ರೆಸ್ ಮಾಡಂಗಿಲ್ಲ. ಇದೆಲ್ಲ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು, Ctrl-x ಅಂದ್ರೆ ಎಕ್ಸ್ ಫಾರ್ ಎಕ್ಸ್ರೇ, ಅದು ಕಂಟ್ರೋಲ್ ನ ಪ್ರೆಸ್ ಮಾಡಿ ಎಕ್ಸ್ ಫಾರ್ ಎಕ್ಸ್ರೇ, ಪದೇ ಹೇಳ್ತಿದ್ದೀನಿ, ಎಕ್ಸ್ ಫಾರ್ ಎಕ್ಸ್ರೇ, Ctrl-x ನ ನೀವು ಪ್ರೆಸ್ ಮಾಡ್ಬೇಕು. ಈಗ ಏನಾಗುತ್ತೆ, ನೀವು ಪ್ರೆಸ್ ಮಾಡಿದಾಗ ಸಿಸ್ಟಮ್ ರೀಬೂಟ್ ಆಗುತ್ತೆ. ನೀವು ರೀಬೂಟ್ ಆಗಂಟ ಕಾಯ್ಬೇಕು, ಅದು ರೀಬೂಟ್ ಆಗ್ಲಿ. ಓಕೆ, ರೀಬೂಟ್ ಆದ್ಮೇಲೆ ಇಲ್ಲಿಗೆ ಬಂದು ನಿಂತ್ಕೋತದೆ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಮೌಂಟ್ ಸ್ಪೇಸ್ -o ಸ್ಪೇಸ್ ರೀಮೌಂಟ್ ಅಂತ ಕೊಡ್ಬೇಕು. ರೀಮೌಂಟ್ RW ರೀಡ್ ರೈಟ್. ಯಾವ್ದು ರೀರೈಟ್ ಮಾಡುವಂತ ಇದೆಯಾ? ಸಿಸ್ಟಮ್ ರೂಟ್ ನ ರೀರೈಟ್ ಮಾಡುವಂತ ನಾವು. ಆಯ್ತಾ? ಮೌಂಟ್ ಮಾಡು -o, ಅದನ್ನ ರೀಮೌಂಟ್ ಮಾಡಬೇಕು. ರಿಮೌಂಟ್ ಮಾಡಿದ್ರೆ ರೀಡ್ ಅಂಡ್ ರೈಟ್ ಮಾಡು. ಯಾವ್ದಕ್ಕೆ? ಸಿಸ್ ರೂಟ್ಗೆ ಅಂದ್ಬಿಟ್ಟು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಎಂಟರ್ ಮಾಡಾದ್ಮೇಲೆ ಈ ಲೈನ್ ಬೇಕು, ch root ಸ್ಪೇಸ್ ಸಿಸ್ ರೂಟ್. ಓಕೆ, ಸಿಸ್ ರೂಟ್ ಬರೆದು ಎಂಟರ್ ಮಾಡಬೇಕು. ಈಗ ನಾವು ಪಾಸ್ವರ್ಡ್ ಅಂತ ಎಂಟರ್ ಮಾಡಿ, ಪಾಸ್ವರ್ಡ್ ರೂಟ್ ಅಂತ ಕೊಡ್ಬೋದು ಅಥವಾ ಪಾಸ್ವರ್ಡ್ ಅಂತ ಕೊಡ್ಬೋದು. ಯಾಕಂದ್ರೆ ನಾವು ಪಾಸ್ವರ್ಡ್ ಅಂತ ಕೊಟ್ರೆ ನಾವು ರೂಟ್ ನ ಬ್ರೇಕ್ ಮಾಡ್ತಾರೆ, ಆಟೋಮೆಟಿಕ್ ರೂಟ್ ಅಂತ ಅರ್ಥ ಆಗುತ್ತೆ. ನೀವು ರೂಟ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಹಂಗೆ ಕೊಟ್ಟಿ ಬಿಡ್ಬೋದು. ನಾನು ಪಾಸ್ವರ್ಡ್ ಅಂತ ಕೊಡ್ತಾ ಇದೀನಿ, ಎಂಟರ್. ನ್ಯೂ ಪಾಸ್ವರ್ಡ್. ಏನ್ ನ್ಯೂ ಪಾಸ್ವರ್ಡ್ ಅಂತ ನಿಮ್ಗೆ ಏನ್ ಬೇಕೋ ಆ ಪಾಸ್ವರ್ಡ್ ನ ನೀವು ಸೆಟ್ ಮಾಡಬಹುದು. ಓಕೆ, ಸೆಟ್ ಮಾಡಾಗಿದೆ. ಈಗ ನೀವು ಈಚೆ ಹೋಗಂಗಿಲ್ಲ. ಈಗ ಒಂದ್ ಕಮಾಂಡ್ ಇದೆ, ಆ ಕಮಾಂಡ್ ಏನಪ್ಪಾ ಅಂದ್ರೆ TOUCH ಟಚ್ ಸ್ಪೇಸ್ /dot ಆಟೋ ರೀಲೇಬಲ್. ಸ್ಪೆಲ್ಲಿಂಗ್ ಗ್ಯಾಪ್ ನಲ್ಲಿ ರೀಲೇಬಲ್ದು LABL ಆಟೋ ರೀಬಲ್, ಸ್ಪೇಸ್ /dot ಆಟೋ ರೀಲೇಬಲ್. ಎಂಟರ್ ಆದ್ಮೇಲೆ ಎಕ್ಸಿಟ್. ಮತ್ತೊಮ್ಮೆ ಎಕ್ಸಿಟ್ ಕೊಡ್ಬೇಕು. ಸಿಸ್ಟಮ್ ರೀಬೂಟ್ ಆಗುತ್ತೆ, ಕಾಯಿರಿ. ಇದು ಕೇವಲ ರೆಡ್ ಹ್ಯಾಟ್ ಹೇಳ್ತಾ ಇರೋದು. CentOS ಉಬುಂಟುಗೆ ಅದಕ್ಕೆ ಆದ ಬೇರೆ ರೀತಿಯಾದಂತಹ ಒಂದು ವಿಧಾನ ಇರುತ್ತೆ. ಆದ್ರೆ ನಾನು ಇಲ್ಲಿ ಯಾವ್ದಕ್ ಮಾಡ್ತಾ ಇದ್ದೀನಿ, ಕೇವಲ ರೆಡ್ ಹ್ಯಾಟ್ ಲಿನಕ್ಸ್ ಮಾತ್ರ ಮಾಡ್ತಾ ಇರೋದು. ಇಂಟರ್ವ್ಯೂಲಿ ನಿಮ್ಗೆ ಯಾವ್ದೇ ಕೇಳಿದ್ರು, ನಾವು ರೂಟ್ ಪಾಸ್ವರ್ಡ್ ಬ್ರೇಕ್ ಮಾಡ್ಬೋದಾ, ಅಥವಾ ರೂಟ್ ಪಾಸ್ವರ್ಡ್ ಮರ್ತೋಗಿದ್ರೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಈ ರೀತಿ ಮಾಡಬಹುದು ಅಂತ ಹೇಳ್ಬೋದು. ಎಲ್ಲದಕ್ಕೂ ನೀವು ಗ್ರಬ್ ಎಡಿಟ್ ಮಾಡ್ಲೇಬೇಕು. ಅದು CentOS ಇರ್ಲಿ ಅಥವಾ ಅದು ಬೇರೆ ಯಾವುದೇ OS ಇರ್ಲಿ, ಉಬುಂಟು ಯಾವ್ದಿರ್ಲಿ, ನೀವು ಗ್ರಬ್ ನ ಎಡಿಟ್ ಮಾಡ್ಲೇಬೇಕು. ಎಡಿಟ್ ಮಾಡಿ ಕಮಾಂಡ್ ಬೇರೆ ಇರುತ್ತೆ, ಆದ್ರೆ ಎಲ್ಲದಕ್ಕೂ ನೀವು ಎಡಿಟ್ ಮಾಡ್ಬೋದು. ಗ್ಯಾಪ್ ನಲ್ಲಿ ಇಂಟರ್ವ್ಯೂ ಪ್ರಶ್ನೆ ಕೇಳ್ತಾರೆ, ನೀವು ಏನಾರ ಹೋದ್ರೆ
ಅವಾಗ ಅಕಸ್ಮಾತ್ ನಿಮ್ ಸಿಸ್ಟಮ್ ಅಲ್ಲಿ ಯಾವ್ದೇ ಆದ್ರೂ ನೀವು ಗಾಬರಿ ಮಾಡಂಗಿಲ್ಲ. ಇದನ್ನ ನೀವು ಈ ತರ ಎಡಿಟ್ ಮಾಡಿ ಕಮಾಂಡ್ ಹಾಕಿ ನೀವು ಅದನ್ನ ಮಾಡಬಹುದು. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ, ಇನ್ನೊಂದು ಏನು ಅಂತ ಅಂದ್ರೆ ನಿಮ್ಗೆ ನಾನು ಹೇಳ್ತಾ ಇರೋದು, ಇದಕ್ಕೆ ನಾನು ಮಾಡ್ತಾ ಇರೋದು ರೆಡ್ ಹ್ಯಾಟ್ ಲಿನಕ್ಸ್ಗೆ. ಉಬಂಟುಗೆ ಬೇರೆ ಕಮಾಂಡ್ ಇರ್ತದೆ, ಸೆಂಟೋಸ್ಗೆ ಬೇರೆ ಕಮಾಂಡ್ ಇರುತ್ತೆ. ಆದ್ರೆ ಎಲ್ಲದಕ್ಕೂ ನೀವು ಬ್ರೇಕ್ ಮಾಡಬಹುದು. ಸರಿನಾ? ಏನ್ ತೊಂದ್ರೆ ಅಲ್ಲ, ರೀಸ್ಟಾರ್ಟ್ ಆಯ್ತದೆ. ಅದು ನಾನೇನು ಮಾಡಿಲ್ಲ. ನೋಡಿ, ಎಲ್ಲ ಸರ್ವಿಸಸ್ ಮತ್ತೆ ಮತ್ತೆ ಸ್ಟಾರ್ಟ್ ಆಯ್ತದೆ. ನೋಡಿ, ರೂಟ್ ಪಾಸ್ವರ್ಡ್ ಹೇಳ್ತಿದ್ರೆ ಅದು ಕೊಟ್ರೆ ನೋಡಿ ಪಾಸ್ವರ್ಡ್ ಆಯ್ತು. ನೀವು ಇದೇ ರೀತಿ ಯಾವುದೇ ಪಾಸ್ವರ್ಡ್ ನ ನೀವು ಚೇಂಜ್ ಮಾಡಬಹುದು. ಸರಿನಾ ಸ್ನೇಹಿತರೆ? ಥ್ಯಾಂಕ್ ಯು. ಇದರ ಕಮಾಂಡ್ ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಮಾಂಡ್ ನ ನೀವು ಅಲ್ಲಿಂದ ಕಾಪಿ ಮಾಡಬಹುದು. ಓಕೆ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ಕಾಪಿ ಫಾಲೋ ಮಾಡಿ ಹೆಂಗೆ ಅಂತ ಕಮಾಂಡ್, ಆಯ್ತಾ? ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.